ಕುಕ್ಕರ್ ಬೇಕೇನಮ್ಮೋ ಕುಕ್ಕರ್? 3 ಲೀಟ್ರ್ ಕುಕ್ಕರು, 5 ಲೀಟ್ರ್ ಕುಕ್ಕರು ನಮ್ಮ ಹತ್ರ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. 5 ವರ್ಷ ಗ್ಯಾರಂಟಿ. ಏನಾದರೂ ಪ್ರಾಬ್ಲಮ್ ಆದರೆ ನಾವೇ ಎಕ್ಸ್ಚೇಂಜ್ ಮಾಡಿ ಬೇರೆದು ಹೊಸದು ಕೊಡ್ತೀವಿ. ಬನ್ನಿ ಹಾಕವ್ರೆ, ಬನ್ನಿ ಅಣ್ಣವ್ರೆ. 3 ಲೀಟ್ರ್ ಕುಕ್ಕರು ಬರೀ 400 ರೂಪಾಯಿ ಸಿಗ್ತಾ ಇದೆ. ಹಾಗೆ 5 ಲೀಟ್ರ್ ಕುಕ್ಕರು ನಿಮಗೆ ಬರೀ 600 ರೂಪಾಯಿ ಸಿಗ್ತಾ ಇದೆ. ಬನ್ನಿ ಅಕ್ಕ, ಬನ್ನಿ ಅಮ್ಮ, ಬೇಗ ಬೇಗ ಬನ್ನಿ ಬನ್ನಿ. ತುಂಬ ಕಡಿಮೆ ಬೆಲೆ ನಮ್ಮ ಹತ್ರ ಸಿಗುತ್ತೆ. ಕುಕ್ಕರ್ ಎಲ್ಲನ 5 ವರ್ಷ ಗ್ಯಾರಂಟಿ ಇರುತ್ತೆ. ಬನ್ನಿ ಹಾಕವ್ರೆ, ಬನ್ನಿ ನೋಡಿ ಬನ್ನಿ, ತುಂಬ ಚೆನ್ನಾಗಿದೆ. 5 ವರ್ಷ ಗ್ಯಾರಂಟಿನ? ಕಮ್ಮಿ ಬೆಲೆನಾ? ಇವನೇ ಇರಬೇಕು. ನನಗೆ 1,500 ಅಂತ ಹೇಳಿ ಮೋಸ ಮಾಡಿ ಡೂಪ್ಲಿಕೇಟ್ ಮಿಕ್ಸಿ ಕೊಟ್ಟೋಗಿರೋದು. ಒಂದ್ ದಿವಸನೂ ನೆಟ್ ಓಡಿಲ್ಲ. ಇರು ಮಾಡ್ತೀನಿ ನನ್ನ ಮಗುಗೆ. ಇವತ್ತು ಕುಕ್ಕರ್ ಹೊತ್ಕೊಂಬಂದೇವನಿ, ಕುಕ್ಕರ್ ತಾಂತೀನಿ ಅಂತ ಹೇಳಿ. ನನ್ನೇನು ಅಷ್ಟೊಂದು ದೊಡ್ಡ ಗುಗ್ಗು ಮಾಡ್ಕೊಂಡ್ಬಿಟ್ಟವನಿ. ಇವನು ಹೇಳಿದ್ದೆಲ್ಲ ನಂಬಕ್ಕೆ. ಅಕ್ಕವ್ರೆ ನೋಡಿ ಅಕ್ಕವ್ರೆ, 5 ವರ್ಷ ಗ್ಯಾರಂಟಿಗೆ. ಇಷ್ಟು ಕಡಿಮೆ ಬೆಲೆ ಇನ್ನೆಲ್ಲೂ ಸಿಗಲ್ಲ ನಿಮಗೆ. 3 ಲೀಟ್ರ್ ಕುಕ್ಕರು ಬರೀ 400 ರೂಪಾಯಿ, 5 ಲೀಟ್ರ್ ಕುಕ್ಕರು ಬರೀ 600 ರೂಪಾಯಿ. ನೀವು ಅಂಗಡಿಲಿ ಹೋದ್ರೆ 1000 ರೂಪಾಯಿ, 1,500 ಹೇಳ್ತಾರೆ. ನಮ್ಮ ಹತ್ರ ನೋಡಿ ಇಷ್ಟು ಕಡಿಮೆ ಬೆಲೆ. ತಗೊಳ್ಳಿ ಅಕ್ಕವ್ರೆ, ನೋಡಿ ನೋಡಿ ತಗೊಳ್ಳಿ. ಓಹೋ, ಇಂಥ ಕುಕ್ಕರು ಇನ್ನೆಲ್ಲೂ ಸಿಗಲ್ವಾ? 5 ವರ್ಷ ಗ್ಯಾರಂಟಿನ? ಏನಾನ ಕೆಟ್ಟೋದ್ರೆ ನೀವೇನೆ ಬ್ಯಾರೆ ಕೊಡ್ತೀರಾ? ಹೇಳ್ತೀನಿ ನಿನಗೆ, ಸರಿಯಾಗಿ ಮಾಡ್ತೀನಿ. ಮೋಸ ಮಾಡಕ್ ಬರ್ತೀರಾ ಹಳ್ಳಿ ಜನ ಅಂತ ಹೇಳಿ? ಏನಕ್ಕೆ ಹೇಳ್ತಾ ಇದ್ದೀರಾ? ಮೋಸನಾ? ಯಾರು ಮೋಸ ಮಾಡಿದ್ದು? ಯಾರು ಇಲ್ಲ. ಆ ಕುಕ್ಕರ ಕೆಳಕಿಕ್ಕು, ಹೇಳ್ತೀನಿ. ಓ ನೋಡ್ತೀರಾ? ಸರಿ ಸರಿ, ಬರ್ರಿ ನೋಡಿ ಬರ್ರಿ. ನಿಮ್ಗೆ ಯಾವ್ದು ಬೇಕಾದಂತ ತಗೊಳ್ರಿ. ಕಮ್ಮಿ ರೇಟ್ ಕಣಕ, ಇನ್ನೆಲ್ಲೂ ಸಿಗಲ್ಲ ಇಷ್ಟು ಕಮ್ಮಿ. ಬಾರಕ ನೋಡ್ಬಾ, ನಿನ್ಗೆ ಯಾವ್ದು ಬೇಕು? 3 ಲೀಟ್ರದ್ದು ಬೇಕಾ, 5 ಲೀಟ್ರದ್ದು ಬೇಕಾ, 10 ಲೀಟ್ರದ್ದು ಬೇಕು ಅಂದರೆ ತಂದು ಕೊಡ್ತೀನಿ. ಐದವೆ ನಮ್ಮ ಹತ್ರ ಎಲ್ಲ ಥರದವನು. ದುಡ್ಡು ಸಿಗುತ್ತೆ ಅಂತಂದ್ರೆ ತಂದು ಕೊಡದೆ ಇನ್ನೇನು ಮಾಡ್ತೀಯಾ? ಅಯ್ಯೋ ಅಕ್ಕವ್ರೆ, ಇದೇನಿದು ಈ ಥರ ಹೊಡಿತಾ ಇದ್ದೀರಲ್ಲ? ನಾನೇನು ಮಾಡಿದೆ? ನಿಮಗೆ ಕುಕ್ಕರ್ ತಗೊಂಬಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಈಗ ಏನು ತಗೊಳ್ಳಿ ಅಂತೇಳಿ ನಾನೇನಾದರೂ ಬಲವಂತ ಮಾಡಿದ್ನ? ಏನೋ ನೋಡಿ ಅಂತ ಹೇಳಿದ್ರೆ ಕೂದಲಿಟ್ಕೊಂಡು ಈ ಥರ ಬಗ್ಸ್ಬಿಟ್ಟು ಈ ಥರ ಹೊಡಿತಾ ಇದ್ದೀರಲ್ಲ? ಕೈ ತೆಗಿರಿ ಹಾಕೋರೆ. ಏನೋ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೇಳಿ ಬಂದರೆ ನೀವೇನು ಈ ಥರ ಮಾಡ್ತಾ ಇದ್ದೀರಲ್ಲ? ಅಯ್ಯೋ, ಈ ಜಯಿಂದ ಹಾಕ ಯಾಕೆ ಕುಕ್ಕರ್ ಮಾರನ್ನ ಆ ಥರ ಹೊಡಿತಾ ಇದ್ದಾರೆ? ಹೆಂಗೆ ಮಾಡ್ದ ಅವನು? ಅಯ್ಯೋ ಜಯಿಂದ ಹಾಕ ಯಾಕೆ ಆ ಥರ ಹೊಡಿತಾ ಇದ್ದೀರಾ ಅವನಿಗೆ? ನನಗೆ ಮೋಸ ಮಾಡ್ತೀಯೇನೋ? ಮೊನ್ನೆ ದಿವಸ ಬಂದವನು ನೀನೇ ತಾನೆ ಡೂಪ್ಲಿಕೇಟ್ ಮಿಕ್ಸಿ ತಂದು ಅಂತಾಗೆ 1,500 ಕಿತ್ಕೊಂಡು ಹೋದಲ್ಲ, ಅದು ನೆಟ್ಟಿಗೆ ಒಂದು ದಿವಸನೂ ಓಡಿಲ್ಲ. ಮೋಸ ಮಾಡ್ತೀಯ ನನಗೇನೆ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಮೋಸ ಮಾಡಿಬಿಟ್ರೆ? ಪೋಳಿ ಮಗನೇ, ಇವತ್ತು ಕುಕ್ಕರ್ ತಂದಿದ್ಯಾ? ಕುಕ್ಕರ ಅವತ್ತು ಹಿಂಗೆ ಹೇಳಿದ್ದೆ, ಕಮ್ಮಿ ರೇಟು, 3 ವರ್ಷ ಗ್ಯಾರಂಟಿ ಅಂತಾನೆ. 3 ವರ್ಷ ಅಲ್ಲ, 3 ದಿವಸನೂ ಬರ್ಲಿಲ್ವಲ್ಲ ನೀನು ಕೊಟ್ಟೋಗಿರೋ ಮಿಕ್ಸಿ. ಇಂಥವು ತಂತೀರಾ ಇಲ್ಲಿಗೆ ಹಳ್ಳಿಗೆ? ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರೇನು? ನೀವು ಮೋಸ ಮಾಡಿಬಿಟ್ರೆ ಮುಂಚೆಲೆ ನಂದು 1,500 ಕೊಟ್ಟು ನಿಂದು ಆ ಕೆಟ್ಟೋಗಿರೋ ಮಿಕ್ಸಿನ ತಗೊಂಡೋಗು. ಹೇಳ್ತೀನಿ. ಅಯ್ಯೋ ಅಕ್ಕವ್ರೆ, ಯಾವ ಮಿಕ್ಸಿ, ಏನು ಕತೆ? ನಾನು ಇವತ್ತೇ ಮೊದಲು ಸಾರಿ ಬರ್ತಾ ಇರೋದು ಈ ಊರಿಗೆ. ನಾನು ಯಾವ ಮಿಕ್ಸಿನೂ ತಗೊಂಬಂದು ಕೊಟ್ಟಿಲ್ಲ ನಿಮಗೆ. ನೀವು ಯಾವುದೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಯಾರೋ ಬೇರೆಯವ್ರು ನೋಡಿ ನಾನು ಅಂದ್ಕೊಂಡಿದ್ದೀರಾ. ನಾನು ತಂದೇ ಇಲ್ಲ ಮಿಕ್ಸಿನ. ನಾನು ಈ ಊರಿಗೆ ಮೊದಲನೇ ಸರಿನೇ ಬಂದಿರೋದು. ನನಗೆ ಗೊತ್ತು ಕಣೋ, ನೀನೇ ಬಂದವನು. ಅವತ್ತು ಮಿಕ್ಸಿ ಕೊಟ್ಟೋಗಿದ್ಯಾ, ಇವತ್ತು ಕುಕ್ಕರ್ ತಗೊಂಬಂದಿದ್ಯಾ. ಅವತ್ತು ಬಿದ್ದಂಗೆ ಹಳ್ಳಕ್ಕೆ ಬಿದ್ದಂಗೆ ಇವತ್ತು ನಾನು ಬೀಳ್ತೀನಿ ಅಂತ ಹೇಳಿ ಬಂದಿದ್ಯಾ ನೀನು. ನನಗೆ ಗೊತ್ತೈತಿ ನೀನೇ ಬಂದವನು ಅವತ್ತು. ನಾನು ಚೆನ್ನಾಗಿ ನೆನಪೈತಿ. ಮುಂಚೆಲೆ ನಂತ 1,500 ಕೊಟ್ಬಿಡು, ಇಲ್ಲಾಂದ್ರೆ ನೋಡು ನೀನು ಈ ಊರಿಂದ ಆಚೆಗೆ ಹೋಗಲ್ಲ. ಹಂಗೆ ಮಾಡ್ಬಿಡ್ತೀನಿ. ಅಯ್ಯೋ, ಇದ್ಯಾಕೆ ಬಾನು ಈ ಜಯಮ್ಮ ಪಾಪ ಕುಕ್ಕರ್ ಮಾರನ್ನ ಹಿಂಗೆ ಹಿಡ್ಕೊಂಡು ಹೋಯ್ತಾ ಇದ್ದಾಳೆ? ಏನೇ ಮಾಡ್ದ ಅವನು? ಜಯಮ್ಮ, ಯಾಕೆ ಹೆಂಗ್ ಹೋಯ್ತಾ ಇದ್ಯಾ ಅವನ್ನ? ಅಯ್ಯೋ ಲಕ್ಷ್ಮಿ ಅಕ್ಕ, ನಾನು ಕೂಡ ಆವಾಗಿಂದ ಕೇಳ್ತಾನೆ ಇದ್ದೀನಿ ಏನಾಯ್ತು ಅಂತ ಹೇಳಿ. ಏನೂ ಹೇಳ್ತಾನೆ ಇಲ್ಲ. ಒಂದೇ ಸಮಕ್ಕೆ ಏನೋ ಮೋಸ ಮಾಡ್ದ ಅಂತ ಹೇಳಿ ಪಾಪ ಅವನ್ನ ಕೂರ್ಲಿಡ್ಕೊಂಡು ಬಗ್ಸಿ ಸರಿಯಾಗಿ ಹೊಡಿತಾ ಐತೆ ಜಯಿಂದ ಅಕ್ಕ. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಜಯಿಂದ ಅಕ್ಕ, ಕೈಗೆ ತೆಗಿ, ಯಾಕೆ ಆ ಥರ ಹೊಡಿತಾ ಇದೆಯಾ ಅವನಿಗೆ? ಮೋಸ ಮಾಡೋಗಿರನ್ನ ಹೊಡಿದೆ ಸುಮ್ಮನೆ ಬಿಟ್ಬಿಡ್ತಾರ ಕಣಿ. ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ಬಿಟ್ಟವನಿ. ಅಕ್ಕ, ನಾನು ಈ ಊರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನೀನೇನಕ್ಕ? ಅಲ್ಲ, ಯಾರೋ ಮಿಕ್ಸಿ ಕೆಟ್ಟೋಗಿರೋ ಮಿಕ್ಸಿ ಕೊಟ್ಟೋಗಿರೋದಕ್ಕೆ ನಾನು ಹಿಡ್ಕೊಂಡು ಹೋಯ್ತಾ ಇದೆಯಲ್ಲ? ನನಗೂ ಅದಕ್ಕೂ ಮಿಕ್ಸಿಗೂ ಸಂಬಂಧನೇ ಇಲ್ಲ. ತೆಗಿಯಾಕ ಕೈನ ಸುಮ್ಮನೆ. ಜಯಮ್ಮ, ಮಿಕ್ಸಿ ಕೊಟ್ಟೋಗಿರೋನು ಇವನಲ್ಲ ಕಣಿ. ಅಲ್ಲ, ಯಾರೋ ಡೂಪ್ಲಿಕೇಟ್ ಮಿಕ್ಸಿ ಕೊಟ್ಟೋಗಣ ಅಂತ ಹೇಳಿ ಇವನ್ ಹಿಡ್ಕೊಂಡು ಹೋಯ್ದೆ ಹೆಂಗ್ ಸರಿ ಆಗುತ್ತೆ? ತೆಗಿಯ ಕೈನ ಮೊದ್ಲು. ಲಕ್ಷ್ಮಿ, ನೀನು ಮಧ್ಯದಾಗೆ ಬಾ ಯಾಕೆ ಬರಬೇಡ. ನಿನ್ನಿಂದಲೇ ಅವತ್ತು ನಾನು ಮೋಸ ಹೋಗಿದ್ದು. 1,500 ಅನ್ಯಾಯ ಕಳ್ಕೊಂಡಲ್ಲಿ. ಅಲ್ಲ, ತಾಂಡಿ ಋಣಕ್ಕಾದ್ರೂ ಆಗ್ಲಿ ಒಂದ್ ಸರಿನಾದ್ರೂ ಓಡೋದ್ ಬೇಡವಾ ಅದು ಮಿಕ್ಸಿ? ಅಂತ ಮಿಕ್ಸಿ ಕೊಟ್ಟೋಗ್ಯಾನ ನನ್ನ ಮಗ. ಇವನ್ನ ಸುಮ್ಮನೆ ಬಿಡ್ಬೇಕೆ? ಜಯಮ್ಮ, ನಾನೇನಾದ್ರೂ ಹೇಳಿದ್ದೆ ಅವತ್ತು ತಾಳಮ್ಮ ಮಿಕ್ಸಿನ ಅಂತಾನ? ನೀನಾಗಿ ನೀನ್ ತಕೊಂಡು ಅಳ್ಳಕ್ ಬಿದ್ದಿದ್ರೆ ನಾನೇನೇ ಮಾಡೋಣ? ಏನೋ ನೀನ್ ಮಿಕ್ಸಿ ಕೆಟ್ಟಿತ್ತಲ್ಲ, ತಾಂಡ್ರೆ ತಾಬೋದೇನೋ ಅಂತ ಹೇಳಿ ಹೋಗಿ ಕೇಳಪ್ಪ ಅಂತ ಹೇಳ್ದೆ. ನಾನೇನಾದ್ರೂ ಬಲವಂತ ಮಾಡಿದ್ನ ತಕೊಳಮ್ಮ ಅಂತ ಹೇಳಿ? ನನ್ನ ಮೇಲೆ ಕೇಳ್ತೀಯಾ? ಅಯ್ಯಪ್ಪ ಅಲ್ಲ, ಅವತ್ತು ಬಂದನು ಬ್ಯಾರೇರು. ತೆಗಿ, ಅಯ್ಯಪ್ಪನ ಯಾಕೆ ಕೂಡ್ಲಿ ಇಟ್ಕೊಂಡು ಬಗ್ಸಿದ್ಯಾ? ತೆಗಿ, ಕೈ ಬಿಡೆ. ಅಯ್ಯೋ ಏನಕ್ಕ ಇದು? ಅಲ್ಲ, ಏನೋ ಹೊಟ್ಟೆ ಪಾಡಿಗೆ ಕುಕ್ಕರ್ ತಗೊಂಬಂದು ಬೇಕೇನಕ್ಕ ಅಂತ ಕೇಳಿದ್ರೆ ನನ್ನ ಯಾಕಕ್ಕ ಹಿಂಗೆ ಹೋಯ್ತಾ ಇದೆಯಾ? ಯಾರೋ ಮೋಸ ಮಾಡಿರೋ ಅಂತ ಹೇಳಿ ಎಲ್ಲರೂ ಹಂಗೆ ಮೋಸ ಮಾಡ್ತಾರೇನಕ್ಕ? ಬೇಕಂದ್ರೆ ಕುಕ್ಕರ್ ತಗೊಂಡು ನೋಡು.
ಅದು 5 ವರ್ಷ ಬರಲಿಲ್ಲ ಅಂತಂದರೆ ಕೇಳು, ಬರಲಿಲ್ಲ ಅಂತಂದರೆ ಕಾರ್ಡನ್ನು ಕೊಟ್ಟೋಗ್ತೀನಿ, ಫೋನ್ ನಂಬರ್ ಎಲ್ಲ ಇರುತ್ತೆ. ನಮ್ಮದು ಇಲ್ಲೇ ಟೌನ್ನಾಗೇ ಐತಿ ಅಂಗಡಿ, ಅಲ್ಲಿಗೆ ಬಂದು ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಕಣಕ್ಕ. ನಾವೇನು ಮೋಸ ಮಾಡಲ್ಲ. ಯಾರೋ ಮೋಸ ಮಾಡಿಬಿಟ್ರೆ ನಾನು ಹಂಗೆ ಅನ್ಕೊಂಡಿದ್ದೀನಿ ಏನಕ್ಕ, ನಾನೆಲ್ಲ ಬಂದನವತ್ತು ಯಾರೋ ಏನೋ ಯಾರಿಗೆ ಗೊತ್ತು. ಏಯ್ ಬಾಯಿ ಮುಚ್ಚ ಸಾಕು. ಆಹಾ ಇವಾಗ ಸಿಗೆ ಬಿದ್ದಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತೈತೆ ನೀನೇ ಕಣ ಬಂದಿದ್ದು, ನೀನೇ ಮಿಕ್ಸಿ ಕಟ್ಟೋಗಿರೋದು. ಇವಾಗ ಹಳೆ ಮಿಕ್ಸಿ ತಗೊಂಡೋಗಿ ನಂದು 1,500 ಬಿಸಾಕ್ಬಿಡು ನೀನು. 1,500 ಕೊಟ್ಟು ಹೋಗ್ತಾ ಇರು ನಿನ್ನ ಪಾಡಿಗೆ ನೀನು. ಇನ್ನೆಂದನ ಇಲ್ಲಿ ಬಂದು ನೋಡು. ಅಯ್ಯೋ ಪಾಪ ಜಯಿಂದ ಅಕ್ಕ, ಇವಣ್ಣ ಅಲ್ಲ ಅನ್ಸುತ್ತೆ. ಅವರೇ ಹೇಳ್ತಾ ಇಲ್ವಾ ನಾನು ಬಂದೇ ಇಲ್ಲ, ಇದು ಮೊದಲನೇ ಸಾರಿ ನಿಮ್ಮೂರಿಗೆ ಬರ್ತಾ ಇರೋದು ಅಂತ ಹೇಳಿ. ನೀನೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಅವರು ಆ ಕಡೆ ನಾರ್ತಿಗಳೆಲ್ಲ ಒಂದೇ ತರನೇ ಕಾಣ್ತಾರೆ ಮುಖ ಸ್ವಲ್ಪ. ಅದಕ್ಕೆ ನಿಮ್ದಕ್ಕೆ ಆ ಥರ ಅನ್ಸಿದೆ ಇವನೇ ಬಂದಿರೋದು ಅಂತ. ಪಾಪ ಅವಣ್ಣ ಹೇಳ್ತಾ ಇದ್ದೆ ತಾನೇ ನಾನು ಮೊದಲನೇ ಸಾರಿ ಬರ್ತಾ ಇದ್ದೀನಿ ಅಂತ. ಮತ್ತೆ ಮತ್ತೆ ಪಾಪ ಅವಳನ್ನ ಬೈತಾ ಇದೆಯಲ್ಲ ಬಾಯಿಗೆ ಬಂದಂಗೆ. ಏ ಇಲ್ಲ, ಇವನೇ ಬಂದಾನವತ್ತು. ಹಿಂಗೆ ಇದ್ದ ಅವತ್ತು ಮಿಕ್ಸಿ ತಂದನು. ಹಿಂಗೆ ಹೇಳ್ತಿದ್ದ ಇವನು ಹೇಳ್ದಂಗೆ. 3 ವರ್ಷ ಗ್ಯಾರಂಟಿ, ಕಮ್ಮಿ ಬೆಲೆ ಎಲ್ಲೂ ಸಿಗಲ್ಲ ಇಲ್ಲಿ ಬಿಟ್ರೆ ಅಂತಾನ ಇವನಂಗೆ ಹೇಳ್ತಾ ಇದ್ದ ಅವತ್ತು. ಏ ಜಯಮ್ಮ, ವ್ಯಾಪಾರ ಮಾಡಕ್ ಬಂದಾರೆಲ್ಲಾರ ಹಂಗೆ ಹೇಳೋದು, ಕಮ್ಮಿ ಬೆಲೆ ಇಂಥ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಅದು ಇದು ಅಂತಾನ ಹೇಳ್ತಾರೆ ಮಾರಾಟ ಮಾಡೋರು. ಹಂಗಂತ ಹೇಳಿ ಮಿಕ್ಸಿ ಕೊಟ್ಟೋಗಿರೋನು ಈ ಅಪ್ಪನೇ ಅಂತ ಅನ್ಕೊಂಡಿದ್ಯಲ್ಲಿ ನೀನು. ನಿನ್ ತಲೆಗೇನು ಬುದ್ಧಿಗಿದ್ಯೋ ಐತೋ ಇಲ್ವೋ? ಏನೋ ಹೊಟ್ಟೆ ಪಾಡಿಗೆ ಬಂದ್ಯಾರ ಅವ್ರು. ನೀನು ಹಿಂಗೆ ಹಿಡ್ಕೊಂಡು ಒಯ್ದ್ರೆ ಇನ್ ಯಾರು ಬರ್ತಾರ ನಮ್ಮೂರಿಗೆ ಯಾತನ ತಕೊಂಡು ವ್ಯಾಪಾರ ಮಾಡಕ್ಕೆ? ಅಲ್ಲ ನೀನು ಅಳ್ಳಕ್ಕೆ ಬಿದ್ದಿರೋದಕ್ಕೆ ಅಯ್ಯಪ್ಪ ಏನ್ ಮಾಡ್ತಾನೆ? ನಿನ್ ತಲೆಗೆ ಬುದ್ಧಿ ಇರ್ಬೇಕಾಗಿತ್ತು ಅವತ್ತು. ಕಮ್ಮಿ ರೇಟು ಅಂತ ಹೇಳಿ ತಾಂಡಲ್ಲ ನೀನು. ಅವತ್ತು ನಿನಗೆ ಬುದ್ಧಿ ಇರ್ಬೇಕಾಗಿತ್ತು. ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೇನೆ ಅಂತಂದ್ರೆ ಇದು ಏನೋ ಪ್ರಾಬ್ಲಮ್ ಇರುತ್ತೆ, ಡೂಪ್ಲಿಕೇಟ್ ತಂದಿರ್ತಾರೆ ಅಂತ ನೀನು ಯೋಚನೆ ಮಾಡ್ಬೇಕಾಗಿತ್ತು. ಇವತ್ತು ಅಷ್ಟೇ ಮತ್ತಿಗೆ ಇವನು ಕಮ್ಮಿ ಬೆಲೆ ಇಂಥ ಕ್ವಾಲಿಟಿ ಎಲ್ಲೂ ಸಿಗಲ್ಲ ಅಂತಾನೆ ಇವನು ಹೇಳಿದ್ದು. ಅಂದಮೇಲೆ ಈ ಕುಕ್ಕರು ಡೂಪ್ಲಿಕೇಟೇನೆ. ಅಕ್ಕವ್ರೆ, ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಸುಮ್ಮನೆ ಹಿರಿ ಮುಂದೆ ಹೋಗ್ತೀವಿ ಮಾರಾಟ ಮಾಡ್ಕೊಂಡು. ನೀವು ಯಾರೋ ಮೋಸ ಮಾಡಿರೋದಕ್ಕೆ ನನ್ನ ಈ ಥರ ಹಿಡ್ಕೊಂಡು ಹೊಡೆದ್ರೆ. ಏ ಬಾನು, ಯಾಕೆ ಏನಾತಿ? ಯಾಕೆ ಅಜ್ಜಯ್ಯಮ್ಮ ಅವ್ನು ಕೂಟಿ ಜಗಳ ಮಾಡ್ತಾ ಇದ್ದಾಳೆ? ಏನ್ ಮಾಡೀನಿ ಅವನು? ಹೊಡಿಗುಂಡ ಅಕ್ಕ, ಈ ಜಯಮ್ಮಂಗೆ ಮೊನ್ನೆ ದಿವಸ ಯಾರೋ ಕೆಟ್ಟೋಗಿರೋ ಮಿಕ್ಸಿ ಕೊಟ್ಟೋಗಿದ್ದಾನಂತೆ. ಇವತ್ತು ಈ ಅಪ್ಪ ಬಂದಿದ್ದಾನೆ ಕುಕ್ಕರ್ ತಗೊಂಡು, ಅದಕ್ಕೆ ಇವನೇ ಇರ್ಬೇಕು ಅಂತ ಹೇಳಿ ಕೂದ್ಲು ಹಿಡ್ಕೊಂಡು ಬಗ್ಸಿ ಹೊಡಿತಾ ಐತೆ ಜಯಿಂದ ಅಕ್ಕ. ಪಾಪ ಅಯ್ಯಪ್ಪ ನಾನಲ್ಲ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ, ನೀನೇ ಅಂತ ಹೇಳಿ ಹಿಡ್ಕೊಂಡು ಹೊಡಿತಲೇ ಐತೆ ಜಯಿಂದ ಅಕ್ಕ ಅವಾಗಿಂದ. ಇಲ್ಲ ಕಣೆ ಬಾನು, ಅಲ್ಲ ಮೋಸ ಮಾಡ್ದಾರ ಸುಮ್ಮನೆ ಬಿಟ್ಬಿಡ್ತಾರೆ. ಅಲ್ಲ ಇವತ್ತು ಸರಿಯಾಗಿ ಏರಿಕ್ಕಿರೆ ಇನ್ನೊಂದು ದಿವಸ ಇಂತಾರೆ ಯಾರು ಬರಲ್ಲ ಮೋಸ ಮಾಡಕ್ಕೆ ನಮ್ಮೂರಿಗೆ. ಜಯಮ್ಮ, ಯಾರೋ ಮೋಸ ಮಾಡಿದ್ರೆ ಇನ್ಯಾರನ್ನು ಇಟ್ಕೊಂಡು ಹೋಯ್ದ್ರೆ ಹೆಂಗ್ ಸರಿಯಾಗುತ್ತೆ? ಈ ಅಪ್ಪ ನಾನು ಮೋಸ ಮಾಡ್ಯವನ? ಅವನಿಗೆ ಹೇಳ್ತಾ ಇದ್ದಾನಂತಲ್ಲ ನಾನೆಲ್ಲ ಬಂದಿರೋದು ಅಂತ ಹೇಳಿ. ಹೌದು ಅಜ್ಜಿ, ನೀವಾದರೂ ಹೇಳಿ ಅಕ್ಕುಗೆ, ನನ್ನ ಹಿಡ್ಕೊಂಡು ಹೊಡಿತಾ ಇದ್ದಾರೆ ನೀನೇ ಮೋಸ ಮಾಡಿದ್ದು ಅಂತ ಹೇಳಿ. ಏಯ್ ಬಾಯಿ ಮುಚ್ಚ ಸಾಕು. 1,500 ದುಡಿಯೋದು ಎಷ್ಟು ಕಷ್ಟ ಐತೆ ಎಂಬುದು ನಿಮಗೇನೋ ಗೊತ್ತು. ನೀವೇನೋ ಹಿಂಗೆ ಮೋಸ ಮಾಡಿಬಿಟ್ಟು ಹೋಗ್ಬಿಡ್ತೀರಾ. ನಾವು ದಿನ ಕೂಲಿ ಹೋಗ್ಬೇಕು, ಸಂಘಕ್ಕೆ ಕಟ್ಟಬೇಕು. ನಾನು ಸಂಘಕ್ಕೆ ಕಟ್ಟೋದಕ್ಕೆ ಅಂತ ಹೇಳಿ ಇಕ್ಕೊಂಡಿದ್ದೆ, ಅದನ್ನೇ ಕೊಟ್ಟು ಮಿಕ್ಸಿ ತಗೊಂಡಿದ್ದೆ. ಆದರೆ ಅದು ಒಂದು ದಿವಸನೂ ಓಡ್ಲಿಲ್ವಲ್ಲ, ಸಿಟ್ಟು ಬರ್ದಂಗಿರುತ್ತೆ ಮತ್ತೀಗ. ಕಣ್ರಪ್ಪ, ನೀವು ಅಷ್ಟೇನೆ ಮಾರಾಟ ಮಾಡಕ್ಕೆ ಬರ್ತೀರಾ? ಒಂದಿಷ್ಟು ಚೆನ್ನಾಗಿರೋ ತರಬೇಕು, ಯಾತೆ ತೊಂದ್ರೂ. ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಕಮ್ಮಿ ರೇಟು ಅದು ಇದು ಅಂತ ಹೇಳಿ ಹಿಂಗೆ ಮೋಸ ಮಾಡೋದ್ರೆ ಸಿಟ್ಟು ಬರ್ದಂಗಿರುತ್ತೆ. ಅಯ್ಯೋ ಸುಮ್ಮನಿರ್ ಗುಂಡಕ್ಕಯ್ಯ, ಎಲ್ಲ ಕಡೆನೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನಾವು ಹುಷಾರಾಗಿರ್ಬೇಕು. ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ನಾವ್ಯಾಕೆ ಮೋಸ ಹೋಗ್ತೀವಿ ಹೇಳು? ನಾನು ಅವತ್ತು ನನ್ನ ತಕೊ ಬಂದಿದ್ದ ಮಿಕ್ಸಿ ಬೇಕನಕ ಅಂತಾನ. ನಾನು ಇವೆಲ್ಲ ಚೆನ್ನಾಗಿರಲ್ಲ ಕಮ್ಮಿ ರೇಟು ಅಂತಂದ್ರೆ ಅಂತ ಹೇಳಿ ನಾನು ತಾಮ್ಲಿಲ್ಲ. ಇವಳು ಜಯಮ್ಮ ಯಾಮಾರ ಹೇಳಿ ಕಮ್ಮಿ ರೇಟು ಅಂತ ಹೇಳಿ ಆಸೆಗೆ. ಇವಳ ತಲೆಗೇನು ಬುದ್ಧಿ ಐತೋ ಲದ್ದಿ ಐತು? ಅವ್ರನ್ನ ಬೈದ್ರೆ ಅವ್ರೇನ್ ಮಾಡ್ತಾರೆ? ಅವ್ರಿಗೇನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಏ ಲಕ್ಷ್ಮಿ, ದುಡ್ಡು ಹೋಗಿರೋದು ನಿಂದೇನಲ್ವಲ್ಲ, ನಂದು ತಾನೆ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೆ. ನಿಂದೇನಾದ್ರೂ ಹೋಗಿದ್ದೆ ಊರ್ ಬಾಯ್ ಮಾಡ್ತಿದ್ದೆ, ಊರಿನ ಜನ ಎಲ್ಲ ಸೇರ್ಬೇಕಾಯ್ತು ಇಟತಿಗಿಲ್ಲಿ, ಹಂಗೆ ಊರ್ ಬಾಯ್ ಮಾಡ್ಬಿಡ್ತಿದ್ದೆ. ನಂದು ಹೋಗೈತಲ್ಲ ಅದಕ್ಕೆ ನಿನಗೆ ಖುಷಿ, ಹೋದ್ರೆ ಹೋಗ್ಲಿ ಇಳ್ದು ಅಂತಾನ. ಜಯಮ್ಮ ಸುಮ್ಮನೀರು. ನಿಂದು ತಪ್ಪೈತಿ, ಮಾರಕ್ಕೆ ಬಂದಾರದು ತಪ್ಪೈತಿ. ನೀನು ಅಚ್ಚುಕಟ್ಟಾಗೆ ನೋಡ್ಕೊಂಡು ತಗೋಬೇಕು. ಇನ್ನೊಬ್ರನ್ನ ಯಾರನ್ನ ಕರೆದು ಚೆನ್ನಾಗಿದ್ದಾವ ಇಲ್ವಾ ಅಂತ ಹೇಳಿ ನೋಡಬೇಕು. ನೀನು ಒಬ್ಬಳೇನೆ ಕಮ್ಮಿ ರೇಟ್ ಅಂತ ಹೇಳಿ ತಗೊಂಡಿದ್ಯಾ. ಈಗ ಯಾರನ್ನೋ ಇಟ್ಕೊಂಡು ಹೋಯ್ದ್ರೆ ಹೆಂಗ್ ಸರಿಯಾಗುತ್ತೆ? ಅಣ್ಣವ್ರೆ, ನಿಮ್ದು ಕುಕ್ಕರ್ ತಗೊಂಡು ಹೋಗಿ ಮುಂದೆ ಚೆನ್ನಾಗಿರೋದು ತಗೊಂಬನ್ನಿ. ಯಾವುದೇ ತಗೊಂಬಂದ್ರೂ ಚೆನ್ನಾಗಿರೋದು ತಗೊಂಬಂದ್ರೆ ಯಾರು ಏನೂ ಅನ್ನಲ್ಲ. ಅಯ್ಯೋ, ವ್ಯಾಪಾರ ಮಾಡಿ ಕುಕ್ಕರ್ ತಗೋತಾರೆ ಅಂತ ಹೇಳಿ ನಾನು ಬಂದರೆ ಈ ಥರ ಧರ್ಮದೇಟ್ ಕೊಟ್ಬಿಟ್ರಲ್ಲಪ್ಪ ಈ ಅಕ್ಕ. ಇನ್ನೆಂದೂ ಈ ಊರಿಗೆ ಬರಲ್ಲಪ್ಪ ನಾನು. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಗೆಲ್ಲ ಮೋಸ ಮಾಡ್ತಾರೆ ಜನಗಳು ಅಂತ ಹೇಳಿ. ಮೋಸ ಹೋಗೋರು ಇದ್ದಾರೆ ಅಂದಮೇಲೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕೆ ಒಂದಿಷ್ಟು ಹುಷಾರಾಗಿರ್ಬೇಕು. ಏನೇ ವಸ್ತುಗಳು ತಂದ್ರೂ ಯೋಚನೆ ಮಾಡಿ ತಾಬೇಕು. ಕಮ್ಮಿ ರೇಟು ಅಂತ ಹೇಳಿ ಗಬ ಗಬನ ತಗೊಂಡು ಆಳಕ್ಕೆ ಬೀಳಬಾರ್ದು. ಇಲ್ಲ ಹಂಗೇನಾದ್ರೂ ಗಬ ಗಬ ಕಮ್ಮಿ ರೇಟು ಅಂತ ಹೇಳಿ ತಗೊಂಡ್ಬಿಟ್ರೆ ಹಿಂಗೆ ಜಯಮ್ಮನಂಗೆ ಮೋಸ ಹೋಗಿ ದುಡ್ಡು ಕಳ್ಕೋಬೇಕಾಗುತ್ತೆ ಅಷ್ಟೇನೆ. ಸರಿ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ.
ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.